ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದ್ದಾವೆ. ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಈ ರೀತಿಯ ದೌರ್ಜನ್ಯಗಳು ತೀವ್ರಗೊಳ್ತಾ ಇರೋದು ನಿಜಕ್ಕೂ ಕೂಡ ಖಂಡನೀಯವಾದಂಥ ವಿಚಾರ. ಯಾಕೆಂದರೆ ದಲಿತರು ಸಾಮಾನ್ಯವಾಗಿ ಕಾಂಗ್ರೆಸ್ಸು ನಮ್ಮ ರಕ್ಷಣೆಗಿದೆ, ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತಕ್ಕಂಥ ಭ್ರಮೆ ಇವತ್ತು ಕೂಡ ಇದೆ. DHS ಸ್ಪಷ್ಟವಾಗಿ ಹೇಳ್ತದೆ, ಕಾಂಗ್ರೆಸ್ ಇವತ್ತು ದಲಿತರ ಪರವಾಗಿ ನಿಂತಿಲ್ಲ, ಅವರ ರಕ್ಷಣೆಗೆ ನಿಂತಿಲ್ಲ ಅಂತಕ್ಕಂಥದ್ದನ್ನು ನಾವು ಖಡಾಖಂಡಿತವಾಗಿ ಹೇಳೋಕ್ಕೆ ಬಯಸ್ತೇವೆ. ಯಾಕೆಂದರೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಕೆಲವು ಘಟನೆಗಳನ್ನು ನೀವು ನೋಡಿದ್ರೆ ಇದು ಸಾಬೀತಾಗುತ್ತೆ ನಾನು ಹೇಳೋವಂಥ ವಿಷಯ. KR ಪೇಟೆ ತಾಲೂಕು ಕತ್ರಘಟ್ಟದಲ್ಲಿ ಇತ್ತೀಚೆಗೆ ಜಯಕುಮಾರ್ ಅಂತಕ್ಕಂಥ ದಲಿತ ಯುವಕನ ಕೊಲೆ ಆಗಿದೆ. ಈ ಕೊಲೆ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರ. ಈ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿ ರೌಡಿ ಶೀಟರ್ನಲ್ಲಿದ್ದಾನೆ ಮತ್ತು ಸಮಾಜಘಾತಕ ಶಕ್ತಿಯಾಗಿದ್ದಾನೆ. ಫೋಕ್ಸೋ ಇದರಲ್ಲಿ ಜೈಲಿಗೆ ಹೋಗಿ ಬಂದಿದ್ದಾನೆ. ಇಂಥ ವ್ಯಕ್ತಿ ಈ ಒಂದು ಜಯಕುಮಾರನ ಜಮೀನನ್ನು ಆಕ್ರಮಿಸ್ಕೊಳ್ಳೋದಕ್ಕೋಸ್ಕರವಾಗಿ ಅವನ ಜಮೀನಲ್ಲಿ ಹುಲ್ಲಿನ ಮೆದೆಯನ್ನು ಹಾಕಿ ಕ್ಯಾತೆ ತೆಗಿತಾನೆ. ಈ ಕ್ಯಾತೆಯಿಂದಾಗಿ ಅದು ಕೊನೆಗೆ ವಿಕೋಪಕ್ಕೆ ಹೋಗಿ ಜಯಕುಮಾರ್ ಅಂತಕ್ಕಂಥ ದಲಿತನ ಹುಲ್ಲಿನ ಮೆದೆ ಒಳಗಡೆ ಹಾಕಿ ಸುಟ್ಟಿದಂಥ ಘಟನೆ ನಡೆದಿದೆ. ಈ ಘಟನೆ ಈಗಾಗಲೇ ರಾಜ್ಯದ ತುಂಬ ವಾಟ್ಸಪ್ಗಳಲ್ಲಿ, ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಬಿತ್ತರಣೆ ಆಗ್ತಾಯಿದೆ. ಏನಪ್ಪ ಇಲ್ಲಿ ನಾವು ನೋಡಬೇಕಂದ್ರೆ ಇದುವರೆಗೂ ಕೂಡ FIR ಹಾಕಿ ಆ FIR-ಅನ್ನು ಯಾರು ಆರೋಪಿ ಇದ್ದಾನೆ ಅವನ್ನ ಬಂಧಿಸುವಂಥ ಕೆಲಸನ ಮಾಡಿಲ್ಲ. ಇನ್ನೊಂದು ಬಾರಿ ಆಶ್ಚರ್ಯಕರವಾದಂಥ ಸಂಗತಿ ಅಂದರೆ ಪೊಲೀಸರು ಈ ಒಂದು ಪ್ರಕರಣದ ಒಳಗಡೆ ಜಯಕುಮಾರ್ ಪತ್ನಿ ದೂರು ಕೊಟ್ಟಿದ್ದಾಳೆ, ಇದು ಕೊಲೆ ಅಂತ ಹೇಳಿದ್ದಾಳೆ. ಅದಕ್ಕೆ ಪರಿಸ್ಥಿತಿಗಳನ್ನು ಕೂಡ ಆ ವರದಿಯಲ್ಲಿ ಹೇಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸ್ ಸ್ಟೇಷನಲ್ಲಿ ಈ ಒಂದು ಮೊಕದ್ದಮೆಯನ್ನು ದೂರು ದಾಖಲು ಮಾಡುವಾಗ ಆತ್ಮಹತ್ಯೆ ಅಂತೇಳಿ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇದೇನು ತೋರಿಸ್ತದೆ ಅಂತೇಳಿದರೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ, ಪೊಲೀಸಿನ ವೈಫಲ್ಯ ಇದರಲ್ಲಿ ಎದ್ದು ಕಾಣ್ತದೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಸ್ನೇಹಿತರೆ, ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಹೇಳ್ತಾ ಇದೆ ಏನಂತ ನೋಡಿ, ನಾವು ದಲಿತರ ಪರವಾಗಿ ಇದ್ದೇವೆ, ಈಗ ದಲಿತರ ರಕ್ಷಣೆಗಾಗಿ 33 ಆರಕ್ಷಕ ಠಾಣೆಗಳನ್ನು ತೆಗೆದಿದ್ದೀವಿ, ನಾವು ರಕ್ಷಣೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಈ ಪ್ರಕರಣಗಳಲ್ಲಿ ಏನು ಮಾಡ್ತಾಯಿದೆ ಪೊಲೀಸು, ಅವ್ರಿಗೆ ನಿಜವಾಗಿ ರಕ್ಷಣೆಗೆ ನಿಂತಿದೆಯಾ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಹಂಗಾಗಿ ಇದು ಮಾತ್ರ ಅಲ್ಲ, ಇವತ್ತು ನಿರಂತರವಾಗಿ ಈ ಸಾಮಾಜಿಕ ಬಹಿಷ್ಕಾರ ಮುಂದುವರೆದಿರತಕ್ಕಂಥ BJP ಸರ್ಕಾರ ಇರುವಾಗ ಯಾವ ದಲಿತರ ಮೇಲೆ ದೌರ್ಜನ್ಯ ನಡೀತದೋ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಇಂಥ ಘಟನೆಗಳನ್ನು ಮರುಕಳಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಇತ್ತೀಚೆಗೆ ನಾವು ಹೇಳೋದಾದರೆ ಕನಕಪುರ ತಾಲೂಕಿನ ಹಾರೋಹಳ್ಳಿ ಹೋಬಳಿ ಬನವಾಸಿಯಲ್ಲಿ ಮಾರಮ್ಮನ ಉತ್ಸವ ಹಬ್ಬವನ್ನು ಮಾಡುವಾಗ ದಲಿತರು ಪ್ರವೇಶ ಮಾಡಬಾರ್ದು, ಹಬ್ಬದಲ್ಲಿ ಜಾತ್ರೆಯಲ್ಲಿ ಇನ್ವಾಲ್ವ್ ಆಗಬಾರ್ದು ಅಂತಕ್ಕಂಥದ್ದನ್ನು ಆ ಊರಿನ ಮೇಲ್ಜಾತಿಯ ಸವರ್ಣೀಯರು ತೀರ್ಮಾನ ಮಾಡಿ ಡಂಗೂರ ಸಾರಿಸಿದ್ದಾರೆ. ಡಂಗೂರ ಸಾರಿಸೋದ್ರ ಮುಖಾಂತರ ಇವತ್ತು ಅವರು ಬರ್ಕೊಡ್ದು ದೇವರಿಗೆ ಮೈಲಿಗೆ ಆಗುತ್ತೆ ಅಂತಕ್ಕಂಥ ಆಚರಣೆಯನ್ನು ಮಾಡ್ತಾಯಿದ್ದಾರೆ. ಇಂಥ ವಿಷಯಗಳಲ್ಲಿ ಸರ್ಕಾರ ಮತ್ತು ಪೊಲೀಸ್ ಏನು ಮಾಡ್ತಾಯಿದೆ ಅಂತಕ್ಕಂಥ ರಾಜಿ ಸಂಧಾನವನ್ನು ಮಾಡೋದಿದ್ದಕ್ಕೆ ಪ್ರತ್ಯುತ್ತರ ಅಲ್ಲ. ಯಾರು ಅಲ್ಲಿ ದೂರನ್ನು ಕೊಟ್ಟಿದ್ದಾರೆ ದಲಿತರು, ಆ ದೂರನ್ನು ಆಧರಿಸಿ ಅವ್ರನ್ನ ಬಂಧನ ಮಾಡಬೇಕು. ಬಂಧನ ಮಾಡಿ ಅವ್ರ ಮೇಲೆ ಕಠಿಣವಾದಂಥ ಕ್ರಮಗಳನ್ನು ತಗೊಳ್ಳೋದು ಬಿಟ್ಟು ರಾಜಿ ಸಂಧಾನಗಳನ್ನು ಮಾಡ್ತಕ್ಕಂಥ ಈ ಪೊಲೀಸರ ವ್ಯವಸ್ಥೆಯನ್ನು ನಾವು ಖಂಡಿತ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಇದರಿಂದ ದಲಿತರಿಗೆ ನ್ಯಾಯ ಸಿಗಲ್ಲ ಅಂತಕ್ಕಂಥದ್ದು ನನಗೆ ಸ್ಪಷ್ಟವಾಗಿದೆ. ಇನ್ನೊಂದು ವಿಚಾರ ಈ ತಿಂಗಳಲ್ಲೇ ನಡೆದಿರ್ತಕ್ಕಂಥ ಇವೆಲ್ಲ ಘಟನೆಗಳು ಕೂಡ ತುಮಕೂರು ಜಿಲ್ಲೆಯ
ಕವಣಗಲದಲ್ಲಿ ದಲಿತ ಯುವಕನೊಬ್ಬ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದಕ್ಕೆ ಹೋದಾಗ ದೇವಸ್ಥಾನದ ಒಳಗಡೆ ದಲಿತರು ಬಿಡದಲೆ ಅವರಿಗೆ ಎಗ್ಗಮಗ್ಗ ಹೊಡೆದು ದೌರ್ಜನ್ಯ ಮಾಡಿ ಇದನ್ನು ನಾವು ನೋಡಿದ್ದೀವಿ. ಅದರ ವಿಚಾರವಾಗಿ ಅಲ್ಲಿಯ ದಲಿತ ಹುಡುಗ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ದೂರು ಕೊಡ್ತಾನೆ. ದೂರು ಕೊಟ್ಟರೆ ಆ ದೂರು ದಾಖಲೆ ಮಾಡ್ಕೊಳ್ಳೋದಕ್ಕೆ ಸುಮಾರು 4-5 ದಿನಗಳ ಟೈಮ್ ತೊಗೊಂಡ್ರು ಪೊಲೀಸ್ನವರು. ರಾಜಿ ಸಂಧಾನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಆದರೆ ಯಾರು ದೌರ್ಜನ್ಯ ನಡೆಸಿದ್ಮೇಲೆ ಅದ್ರ ಮೇಲೆ FIR ಹಾಕಿ ಅವ್ರನ್ನ SC/ST ದೌರ್ಜನ್ಯ ತಡೆ ಆ್ಯಕ್ಟಲ್ಲಿ ಬಂಧಿಸೋದು ಬಿಟ್ಟು ಇವತ್ತು ಅವರು FIR ಹಾಕಲಿಲ್ಲ. ಕೊನೆಗೆ ತೀರಾ ಒತ್ತಡ ಬಂದ ಮೇಲೆ FIR ಹಾಕಿದ್ದಾರೆ. ಆದರೆ ಇವತ್ತರೆಗೂ ಯಾರೊಬ್ಬರನ್ನು ಕೂಡ ಬಂದಿಲ್ಲ. ಯಾಕೆಂದರೆ ಅಲ್ಲಿರ್ತಕ್ಕಂಥ ರಾಜಕೀಯ ಮುಖಂಡರು, ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ಸಿನ ಮುಖಂಡರುಗಳ ಪಟ್ಟಭದ್ರಾಸಕ್ತಿಗಳ ಬೆಂಬಲ ಅವ್ರಿಗಿದೆ. ಹಂಗಾಗಿ ಅವ್ರನ್ನ ಬಂಧಿಸೋದಕ್ಕೆ ಹೋಗಿಲ್ಲ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಅಂದರೆ ಇವೆಲ್ಲ ನೋಡಿದಾಗ ಕಾಂಗ್ರೆಸ್ ಸರ್ಕಾರದ ಒಳಗಡೆ ದಲಿತರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಅನ್ನೋದನ್ನು ನಾವು ಹೇಳಲಿಕ್ಕೆ ಬಯಸ್ತೇವೆ. ಮತ್ತು ಅದೇ ರೀತಿಯಲ್ಲಿ ಇವತ್ತು ರಾಮನಗರ ಜಿಲ್ಲೆಯ ಬಿಡದಿಯಲ್ಲಿ ಭದ್ರಾಪುರ ಅದು ಒಳಗಡೆ ದಲಿತ ಹೆಣ್ಮಗಳ ಒಂದು ಕೊಲೆ ಆಗಿದೆ. ಅದನ್ನು ಪೊಲೀಸ್ನವರು ಆತ್ಮಹತ್ಯೆ ಅಂತೇಳಿ ಇವರು ಪ್ರಕರಣ ದಾಖಲೆ ಮಾಡ್ಕೊಂಡಿದ್ದಾರೆ. ರೈಲ್ವೆ ಹಳಿ ಬಿದ್ದಿದೆ, ಹೆಣ ಸಿಕ್ಕಿರೋ ರೈಲ್ವೆ ಬಳಿ ಸಿಕ್ಕಿದರೆ ಯಾವುದೇ ಒಂದು ಆ ಹೆಣದ ಮೇಲೆ ಗಾಯದ ಗುರುತುಗಳು ಆಗದಲ್ಲೇ ಇರತಕ್ಕಂಥ ಬಾಡಿಯನ್ನು ಇವತ್ತು ನಾವು ನೋಡಿದ್ದೇವೆ ವಿಡಿಯೋಗಳಲ್ಲಿ. ಆದರೆ ಪೊಲೀಸ್ನವರು ಅದನ್ನು ರೈಲಿಗೆ ಸಿಕ್ಕಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತಕ್ಕಂಥ ವಿಚಾರವನ್ನು ಮಂಡಿಸ್ತಾರೆ. ಈ ರೀತಿ ಪೊಲೀಸ್ನವರು ಇವತ್ತು ಸತ್ಯಕ್ಕೆ ದೂರವಾದಂಥ ವಿಚಾರಗಳನ್ನು ದಾಖಲೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ನೋಡಿದ್ರೆ ದಲಿತ ಹಕ್ಕುಗಳ ಸಮಿತಿ ತೀವ್ರವಾಗಿ ಇದನ್ನು ಖಂಡಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಈ ಎಲ್ಲ ಪ್ರಕರಣಗಳನ್ನು ನೋಡಿದಾಗ ಯಾವುದೇ ಪ್ರಕರಣದಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿ ಕಾಣಿಸ್ತದೆ. ಹಂಗಾಗಿ ಮೇ 29ನೇ ತಾರೀಕು ಇಡೀ ರಾಜ್ಯಾದ್ಯಂತ ದಲಿತ ಹಕ್ಕುಗಳ ಸಮಿತಿ ಎಲ್ಲ ಪ್ರಗತಿಪರ ಸಂಘಟನೆಗಳನ್ನು ಕೂಡಿಸ್ಕೊಂಡು ಹೋರಾಟ ಮಾಡ್ತಕ್ಕಂಥ ನಿರ್ಧಾರವನ್ನು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡುವಂಥ ನಿರ್ಧಾರವನ್ನು ಇವತ್ತು ಮಾಡಿದೆ. 29ನೇ ತಾರೀಕಿಗೆ ಪ್ರತಿಭಟನೆಯನ್ನು ನಡೆಸುವಿ ನಾವು. ಅಷ್ಟು ಮಾತ್ರ ಅಲ್ಲ, ಸರ್ಕಾರಕ್ಕೆ ನಾವು ಈ ಎಲ್ಲ ಪ್ರಕರಣಗಳ ಬಗ್ಗೆ ನಾವು ಮನವಿಯನ್ನು ಕೊಡ್ತೇವೆ. ಸರ್ಕಾರ ಎಚ್ಚೆತ್ಕೊಂಡು, ಸಿದ್ದರಾಮಯ್ಯನವ್ರ ಸರ್ಕಾರ ನಿಜವಾಗ್ಲೂ ನನಗೆ ಆಶ್ಚರ್ಯ ಅನ್ನೋದು, ಈ ಒಂದು ರಾಜ್ಯದಲ್ಲಿ ಈಗ ಗೃಹ ಮಂತ್ರಿ ದಲಿತರೇ ಇದ್ದಾರೆ. ಪರಮೇಶ್ವರ್ ಅವರೇ ಗೃಹ ಮಂತ್ರಿ ಆಗಿದ್ದಾರೆ. ಅವ್ರ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆಗಳಿಗೆ ನಾವು ನ್ಯಾಯ ಒದಗಿಸೋಕ್ಕಾಗ್ತಾ ಇಲ್ವಲ್ಲ ಅಂತಕ್ಕಂಥ ಆತಂಕ ನಮಗೆ ಮೂಡಿಸಿದೆ. ಹಂಗಾಗಿ ಕತ್ತರಘಟ್ಟದಲ್ಲಿ ದಲಿತರ ಕೊಲೆ, ಕನಕಪುರ ಬನವಾಸಿಯಲ್ಲಿ, ತುಮಕೂರಿನ ಕಣಗಾಲದಲ್ಲಿ ನಡೆದಕ್ಕಂಥ ಘಟನೆ, ಇವೆಲ್ಲವೂ ಕೂಡ ದಲಿತರ ಮೇಲೆ ದೌರ್ಜನ್ಯದ ಪ್ರಕರಣಗಳಾಗಿದ್ದಾವೆ. ಮುಖ್ಯವಾಗಿ ನಾವೇನು ನೋಡಬೇಕು ಅಂತ ಹೇಳಿದರೆ, ಭಾಳಷ್ಟು ಜನ ಮಾತಾಡ್ತಾರೆ, ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು, ದೇವರೆಲ್ಲಿದ್ದಾನೆ ಅಂತಕ್ಕಂಥ ಪ್ರಶ್ನೆಗಳಿದೆ. ಇಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇರೋದು ದೇವರಿದ್ದಲ್ಲ ಇಲ್ವಾ ಪ್ರಶ್ನೆ ಅಲ್ಲ. ದೇವಸ್ಥಾನಕ್ಕೆ ಪ್ರವೇಶ ಮಾಡ್ತಕ್ಕಂಥದ್ದು ಇವತ್ತು ಸ್ವಾಭಿಮಾನದ ಪ್ರಶ್ನೆಯಾಗಿದೆ. ದೌರ್ಜನ್ಯದ ಮತ್ತು ಅಸ್ಪೃಶ್ಯತೆಯ ವಿರೋಧಿ ಹೋರಾಟವಾಗಿದೆ. ಹಂಗಾಗಿ ಇವತ್ತು ದಲಿತರು ಇಡೀ ಭಾರತ ದೇಶದ ಯಾವುದೇ ಹಳ್ಳಿಗಳಲ್ಲಿ ದೇವಸ್ಥಾನಕ್ಕೆ ಪ್ರವೇಶ ಮಾಡಲ್ಲ ಅಂದರೆ ಇದು ಅತ್ಯಂತ ಅಸ್ಪೃಶ್ಯತೆ ಆಚರಣೆಯ ಒಂದು ನಿದರ್ಶನ ಆಗಿದೆ. ಅದರಿಂದಾಗಿ ಎಲ್ಲ ದೇವಸ್ಥಾನಗಳಿಗೆ ಪ್ರವೇಶ ಮಾಡ್ತಕ್ಕಂಥ ಹೋರಾಟದಲ್ಲಿ ದಲಿತರು ಒಂದಾಗಿ ಹೋರಾಟ ಮಾಡಬೇಕು. ಇದಕ್ಕೆ ಯಾರು ಪ್ರಗತಿಪರರು ಬೆಂಬಲಿಸ್ತಾರೆ, ದಲಿತೇತರರನ್ನು ಕೂಡ ಕೂಡಿಕೊಂಡು ನಾವು ಹೋರಾಟ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಆ ರೀತಿಯಲ್ಲಿ DHS ಇವತ್ತು ಹೋರಾಟವನ್ನು ಮಾಡ್ತದೆ. ಕಾಂಗ್ರೆಸ್ ಸರ್ಕಾರದ ದಲಿತ ವಿರೋಧಿ ನೀತಿಯನ್ನು ಖಂಡನೆ ಮಾಡ್ತಾರೆ. ಕಾಂಗ್ರೆಸ್ ವೈಫಲ್ಯವನ್ನು ನಾವು ವಿರೋಧ ಮಾಡಿ 29ನೇ ತಾರೀಕು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ.